ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಫ್ರೈಡೇ, ಸೊ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೆ. ಏನು ಸಾಂಬಾರಿತ್ತು, ಸ್ವಲ್ಪ ತೊಗರಿಕಾಳು ಸಾಂಬಾರು ಮಾಡಿದ್ದೆ. ಅದಕ್ಕೆ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಮ್ಮದೆಲ್ಲ ಊಟ ಆಯಿತು. ಸೊ ಇವರಪ್ಪ ಇವಾಗ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಊಟಕ್ಕೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ನಾನು ಏನೇ ಅಡುಗೆ ಮಾಡೋದಿದ್ರು ಅವನು ಕೂಡ ನೋಡಬೇಕು. ನೋಡಿ ಹೆಂಗೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಅಲ್ಲ ಮನೆ, ಯಾಕೆ ಕೂತಿದ್ಯಾ ಇಲ್ಲಿ? ಹಾಂ, ಯಾಕೋ ಕೂತಿದ್ಯಾ? ಹಾಂ ಫ್ರೆಂಡ್ಸ್, ಇನ್ನೇನಿಲ್ಲ, ಇವತ್ತು ಕ್ಯಾಶುವಲ್ ಆಗಿರುತ್ತೆ ಅಷ್ಟೇ. ಇದು ಇವತ್ತಿನ ದಿನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇವತ್ತಿನ ದಿನ ಹೇಗಿರುತ್ತೆ, ಹೇಗೆ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಸೊ ಇನ್ನೇನಿಲ್ಲ. ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಿಮ್ಮ ಹೆಚ್ಚೆಚ್ಚು ಸಪೋರ್ಟ್ ನನಗೆ ಕೊಡಿ ಅಂತ ಕೇಳ್ಕೊತೀನಿ. ನೋಡೋಣ ಇವತ್ತಿನ ಲಾಗ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಏನು ಮಾಡ್ತಿದ್ದೀಯಾ? ಯಾಕೆ ಕೂತ್ಕೋತಾ ಇದ್ದೀಯಾ? ನೀರು ತಗೊಂಡು ಅಮ್ಮಂಗೆ ಈ ಥರ ಡಿಸ್ಟರ್ಬ್ ಮಾಡ್ತಾರೆ ಕೆಲಸ ಮಾಡುವಾಗ ಬಂದು. ಬಾಯ್ 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 ಬಾಯ್. ಯಾವಾಗಲೂ ಹಿಂಗೆ ನೀನು ಅಲ್ವಾ? ಅದಾದಮೇಲೆ ಕುಟ್ಟಾಣಿ ಕಲ್ಲು ತೊಗೊಂಡಿದ್ದೆ ನಾನು. ಸೊ ಶುಕ್ರವಾರನೇ ತೊಗೊಂಡಿದ್ದು. ಸೊ ಕುಟ್ಟಾಣಿ ಕಲ್ಲು ಇರಲಿಲ್ಲ ಮನೇಲಿ, ಬೇಕಿತ್ತು, ತೊಗೋಬೇಕು ಅಂದ್ಕೊಂಡು ಹೋದಾಗೆಲ್ಲ ಮರ್ತ್ಕೊಂಬರ್ತಾಯಿದ್ದೆ. ಸೊ ಫೈನಲಿಯಾಗಿ ತೊಗೊಂಡು ಬಂದೆ. ಅದಾದಮೇಲೆ ನನ್ನ ಮಗನಿಗೆ ಹಣ್ಣು ಬೇಕು ಅಂತ ಇಲ್ಲ. ಸೊ ಹಾಗಾಗಿ ಆ ಹಣ್ಣನ್ನ ಕಟ್ ಮಾಡಿಕೊಟ್ಟೆ. ಆಮೇಲೆ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರುವಾಗ ಪೈನಾಪಲ್ ತೊಗೊಬಂದಿದ್ರು. ಸೊ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದನ್ನು ಕೂಡ ಕಟ್ ಮಾಡಿ ಇವಾಗ ಕೊಡಬೇಕು. ಇದೆಲ್ಲ ತಿಂದು ಮುಗಿಸಿ ಆದಮೇಲೆ ಇನ್ನೂ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಸಂಜೆಯಿಂದ ಸೊ ಗೋಬಿ ತೊಗೊಬಂದಿದ್ರು, ಅದನ್ನು ನನ್ನ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ. ಕೆಚಪ್ ಜೊತೆ ಕೊಟ್ಟಿದ್ದೀನಿ ಅವನಿಗೆ ಇವತ್ತು. ತುಂಬ ಟೇಸ್ಟಿ ಇರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವಾಗ ರಾತ್ರಿ 8 ಗಂಟೆ ಆಗಿದೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಊಟಕ್ಕೆ ಸಿಂಪಲ್ಲಾಗಿ ಒಂದು ಟೈಮ್ಗೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿದೆ. ಸೊ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಪಾಲಕ್ ಸೊಪ್ಪಿತ್ತು. ಸೊ ಪಾಲಕ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂದ್ಬಿಟ್ಟು. ಸೊ ಇದನ್ನು ಡೀಟೇಲಾಗಿ ಏನು ತೋರ್ಸೋಕ್ಕೆ ಹೋಗಲ್ಲ ರೆಸಿಪಿನ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ಫ್ರೀಫಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಯಾವ ರೀತಿ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ನೋಡೋಣ ಬನ್ನಿ. ಮೊದಲಿಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡ್ತೀನಿ. ಸೊ ಇದಕ್ಕೆ ಯಾವುದೇ ಥರದ ನೀರು ಹಾಕೋ ಆಗಿಲ್ಲ. ಸೊಪ್ಪೆಲ್ಲ ನೀರಿನ ಅಂಶ ಇರೋದ್ರಿಂದ ಅದೇ ಕೂಡ ನೀರು ಬಿಡುತ್ತೆ, ಹಾಗಾಗಿ ನೀರ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ಒಂದು 10 ನಿಮಿಷದಲ್ಲೆಲ್ಲ ಪಲ್ಯ ರೆಡಿ ಆಗಿಬಿಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಮಧ್ಯ ಈ ಥರ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ಸ್ವಲ್ಪ 50% ಆಗಿದೆ ಪಲ್ಯ. ಸೊ ಇದು ಸ್ವಲ್ಪ ಬೆಂದಿ ಆದಮೇಲೆ ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಫಸ್ಟೇ ಹಾಕ್ಬಿಟ್ರೆ ಬೆಂದು ಸಾಲ್ಟ್ ಜಾಸ್ತಿ ಆಗಿಬಿಡುತ್ತೆ, ಹಾಗಾಗಿ ನಾನು ಫಸ್ಟೇ ಹಾಕಿರಲಿಲ್ಲ. ಸೊ ಇವಾಗ ಎಲ್ಲ ಬೆಂದಿದ್ದಾದಮೇಲೆ ಒಂದು 3 ಮೊಟ್ಟೆನ ಒಡೆದು ಸೇರಿಸ್ತಾ ಇದ್ದೀನಿ. ಸೊ ನಾವು 3 ಜನಕ್ಕೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಮೊಟ್ಟೆ ಜಾಸ್ತಿ ಕೂಡ ಹಾಕೊಬೋದು. ಸೊ ನಾನು 3 ಇವತ್ತು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಕಿದ ತಕ್ಷಣ ಏನು ತಿರುಗ್ಸೋಕೆ ಹೋಗಲ್ಲ, ಒಂದು 10 ಸೆಕೆಂಡ್ ಬಿಟ್ಟು ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಇದು ನೀಟಾಗಿ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದರೆ ಪಲ್ಯ ರೆಡಿ ಆಗುತ್ತೆ. ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಅನ್ಬೋದು ಚಪಾತಿಗೆ ಹಾಗೆ ರೊಟ್ಟಿಗೆಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಪಲ್ಯ ರೆಡಿ ಆಯಿತು ಫೈನಲಿಯಾಗಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು. ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ಚಪಾತಿ ಹಿಟ್ಟಿನ ಕಡೆ
ಮೊದಲೇ ಕಲಸಿ ಇಟ್ಕೊಂಡಿದ್ದೆ. ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಮಾಡಿ ಇಟ್ಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕೋಣ ಅಂದ್ಬಿಟ್ಟು ಚಪಾತಿನ ಮಾಡ್ತಾಯಿದ್ದೆ. ಸೊ ಚಪಾತಿ ಎಲ್ಲ ಮಾಡಿದ್ಮೇಲೆ ನನ್ನ ಮಗನಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ನನ್ನ ಮಗನಿಗೆ ತಿನ್ಸೋಕ್ಕೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು. ಅವನಿಗೆ ಯಾವುದೇ ತಿಂಡಿ ಆದರೂ ಅಷ್ಟೇ ತುಪ್ಪದಲ್ಲಿ ತಿನ್ಸಿದ್ರೆ ತುಂಬ ಇಷ್ಟಪಡ್ತಾನೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ಸ್ಯಾಟರ್ಡೇ, ಇದು ಫ್ರೈಡೇ ಮತ್ತು ಸ್ಯಾಟರ್ಡೇ ಲಾಗ್ ಆಗಿರುತ್ತೆ. ಸೊ ಒಟ್ಟಿಗೆ ಹಾಕ್ತೀನಿ. ಸೊ ಇವತ್ತು ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರಿಯಾಪಟ್ಟಣದಲ್ಲೇ. ಸೊ ಕೆಲವೊಂದು ಕಾರಣಗಳಿಂದ ಪೋಸ್ಟ್ಪೋನ್ ಆಯಿತು. ನೆಕ್ಸ್ಟ್ ವೀಕ್ ಹೋಗೋಣ ಅಂದ್ಕೊಂಡ್ವಿ. ಸೊ ಇವತ್ತು ಊರಿಗೆ ಹೋಗೋದು ಬಂತು. ಸೊ ಸ್ವಲ್ಪ ಕೆಲಸ ಇದೆ ಅಂತ ಅಂದರು, ಹೋಗೋಣ ಅಂತ ಅಂದ್ಬಿಟ್ಟು ಹಾಗಾಗಿ ರೆಡಿ ಆಗಿದ್ದೀನಿ. ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಸೊ ಯಾವ ಥರ ಮಾಡಿದ್ದೀನಿ ಅನ್ನೋ ತೋರಿಸ್ತೀನಿ. ಮತ್ತು ಇವಾಗ ತೆಂಗಿನದು ಗಿಡ ಬಂದಿದೆ ಅಲ್ವ, ತೆಂಗಿನ ಗಿಡ ಅದು ಎಷ್ಟು ಉದ್ದ ಬಂದಿದೆ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ. ಅದು ಅಲ್ಲದೆ ಇವತ್ತು ಬೆಳಗ್ಗೆನೇ ಒಂದು ಸರ್ಪ್ರೈಸ್. ಏನಪ್ಪ ಅಂತಂದರೆ ನಮ್ಮ ಬಾಬಾ ಬಂದಿರು, ಅಂದರೆ ನಮ್ಮ ಮನೆಯವ್ರ ಅಣ್ಣ. ಅವ್ರು ಬರ್ತಾರೆ ಅನ್ನೋದು ಗೊತ್ತಿತ್ತು, ಬಟ್ ಅವ್ರು ತಂದಿದ್ದಂತಹ ಗಿಫ್ಟು ನಂಗೆ ಸರ್ಪ್ರೈಸ್ ಆಗಿತ್ತು. ಸೊ ಏನು ಗಿಫ್ಟ್ ಕೊಡಿಸಿದ್ದಾರೆ ಅಂತ ಶೇರ್ ಮಾಡ್ತೀನಿ ನೋಡಿ, ಯಾವ ಥರ ಇದೆ ಅಂದ್ಬಿಟ್ಟು, ಮತ್ತು ಹೇಗಿದೆ ಅಂತ ಅನ್ನೋದು ಕೂಡ ಪ್ಲೀಸ್ ಕಮೆಂಟ್ ಮಾಡಿ. ಇವಾಗ ತೋರಿಸ್ತೀನಿ ಬನ್ನಿ ಏನು ತಂದುಕೊಟ್ರು ಅಂದ್ಬಿಟ್ಟು. ನೋಡಿ ಸ್ಯಾರಿ. ಸೊ ನಾಮಕರಣ ಬರ್ತಾ ಇದೆ ಪಾಪುದು, ಹಾಗಾಗಿ ಸ್ಯಾರಿ ಕೊಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ 2 ಸ್ಯಾರಿ ಕಳಿಸ್ಕೊಟ್ಟಿದ್ರು ಅಕ್ಕ. ಒಂದನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು. ಸೊ ಬಾರ್ಡರ್ ನೋಡಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸ್ಯಾರಿ. ಸಾಫ್ಟ್ ಆಗಿ, ಫುಲ್ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಕಲರ್ ಕೂಡ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಅಕ್ಕ. ನಾವು ಇಬ್ಬರು ಮಧ್ಯೆ ಥ್ಯಾಂಕ್ಸು ಸಾರಿ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ, ಹೇಳ್ಕೊಳ್ಳೋದು ಇಲ್ಲ. ಸೊ ಅದೇನೋ ನಮ್ಗೆ ಇಷ್ಟನೂ ಆಗಲ್ಲ. ಅವರು ಕೂಡ ನಂಗೆ ಹೇಳಲ್ಲ, ನಾನು ಕೂಡ ಅವ್ರಿಗೆ ಹೇಳಲ್ಲ. ಹಾಗಾಗಿ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅಷ್ಟೇ. ನಂಗೆ ಆ ಥರ ತುಂಬ ಕ್ಲೋಸ್ ಇರೋರಿಗೆ ಥ್ಯಾಂಕ್ಸ್ ಆಗಲಿ ಸಾರಿ ಆಗಲಿ ಆ ಥರ ಹೇಳೋಕ್ಕೂ ನಂಗೆ ಇಷ್ಟ ಆಗಲ್ಲ. ಸೊ ತುಂಬ ಇಷ್ಟ ಆಯಿತು ನನಗೂ ಕೂಡ. ಸೊ ಸ್ಟಿಚಿಂಗ್ ಕೊಡಬೇಕು. ಸೊ ಊರಿಂದ ಬಂದು ಸ್ಟಿಚಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಕ್ಳುಗಳು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ದಾರೆ. ರಜೆ ಇರೋದ್ರಿಂದ ಇಲ್ಲೇ ಇದ್ದಾರೆ ಅಲ್ವ, ಸ್ಕೂಲ್ಗೇನು ಹೋಗಿಲ್ಲ. ಸೊ ಸ್ವಲ್ಪ ಗಲಾಟೆ ಮಾಡ್ತಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇನ್ನೇನಿಲ್ಲ, ಇವಾಗ ಹೊರಡಬೇಕು. ತಿಂಡಿ ಕೂಡ ಮಾಡಿದ್ದೀನಿ, ಟೊಮೆಟೊ ಬಾತು. ಪಾಪು ನಮ್ಮ ಭಾವನ ನೋಡಿದ ತಕ್ಷಣ ಇರಲೇ ಇಲ್ಲ, ಅವ್ರ ಜೊತೆಲೇ ಹೊರಟ್ಬಿಟ್ಟ. ಸೊ ಹೋಗಿರೋ ಹೇಗೆ ಇದ್ದರೂ ನಾವು ಹೋಗ್ಬೇಕಿತ್ತಲ್ವ, ಸರಿ ನೀವು ಬನ್ನಿ ಆಮೇಲೆ ಕರ್ಕೊಂಡು ಹೋಗಿರ್ತೀನಿ ಅಂತ ಹೇಳಿದ್ರು. ಸೊ ಇವಾಗ ತಿಂದು ಹೊರಡಬೇಕಷ್ಟೇ, ಇನ್ನೇನಿಲ್ಲ. ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಈಗ ಪೂಜೆ ಯಾವ ಥರ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಸೊ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಇದು ಊರಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡಿದೆ. ಸೊ ಏನೇನು ಅಡುಗೆ ಮಾಡಿದೆ ಅಂತಂದ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊಳ್ಳೋದೇ ಮರೆತೆ ನಾನು. ಇದು ಬಡಿಸುವಾಗ ತೊಗೊಂಡಿದ್ದು. ಅದಾದಮೇಲೆ ಇಲ್ಲಿ ಮೆಣಸು ಬಿಡಿಸ್ತಾಯಿದ್ರು ನಮ್ಮ ಭಾವ. ಅವರು ಮೆಣಸೆಲ್ಲ ಕೊಯ್ಸಿದ್ರು. ಹಾಗಾಗಿ ಹಣ್ಣು ಬೇರೆ ಸಪ್ರೇಟು, ಕಾಯಿ ಬೇರೆ ಸಪ್ರೇಟ್ ಮಾಡಬೇಕಲ್ಲ, ಹಾಗಾಗಿ ಅದನ್ನು ಮಾಡ್ತಾಯಿದ್ರು. ಮತ್ತು ಶುಂಠಿ ಮುರಿಸ್ತಾಯಿದ್ವಿ ನಾವು. ಆಳುಗಳು ಎಲ್ಲ ಬಂದಿರೋ, ಹಾಗಾಗಿ ಅಡುಗೆ ಮಾಡಬೇಕಿತ್ತು. ಅದಕ್ಕಾಗಿ ನಾನು ಊರಿಗೆ ಹೋಗಿದ್ದು. ಇದೆಲ್ಲ ಮುರಿದು ಔಷಧಿ ಕೂಡ ಹೆಜ್ತಾ ಇದ್ದಾನೆ ನಮ್ಮ ಸಚ್ಚಿ. ಔಷಧಿ ಹೆಜ್ತಾ ಇದ್ದ ಅವನು. ಇಲ್ಲಿ 4 ಜನ ಮುರಿತಾ ಇದ್ದರು. ನನ್ನ ಮಗ ಅಂತೂ ಹೇಳಿದ ಮಾತೇ ಕೇಳ್ತಿರ್ಲಿಲ್ಲ. ಆಟಾಡೋಕೆ ಹೋಗೋದು. ಅವನಿಗೆ ಊರಿಗೆಲ್ಲ ಹೋದರೆ ತುಂಬ ಖುಷಿ. ಏಕೆಂದರೆ ಇಲ್ಲಿ ಎಲ್ಲೂ ಹೊರಗಡೆ ಬಿಡಲ್ಲ ನಾನು. ಅಲ್ಲಿ ಹೆಂಗೆ ಬೇಕಿದ್ರೂ ಆಟಾಡ್ಬೋದಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ನೋಡಿ ಮೆಣಸೆಲ್ಲ ಸಪ್ರೇಟ್ ಮಾಡಿ ಒಣಗಾಕಿದ್ದಾರೆ. ಈ ಥರ ಬಿಡಿಸಿ ಒಣಗಾಕಬೇಕು. ಏನು ಮಾಡ್ತಾಯಿದ್ದಿ? ಟ್ರ್ಯಾಕ್ಟರ್ ಓಡಿಸ್ತಿದ್ಯಾ? ಯಾವ ಕಡೆ? ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್ ಇವಾಗ ಟೈಮು 8 ಗಂಟೆ ಆಗಿದೆ. ಸೊ ಇವಾಗ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಊರಿಂದ ಬಂದ್ವಿ, ಕೆಲಸ ಎಲ್ಲ ಕೂಡ ಮುಗೀತು. ಸಂಜೆ ಅಲ್ಲೇ ನಾವು ಬರೋದಕ್ಕೆ 6:45 ಆಗಿತ್ತು ಟೈಮು.
ಆವಾಗ ಬಂದ್ವಿ. ಸೊ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಸೊ ರೈಸ್ ಇಟ್ಟಿದ್ದೀನಿ. ಸೊ ಸಾಂಬಾರು, ಚಿಕನ್ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ, ನಾಟಿ ಕೋಳಿ ಸಾಂಬಾರು ಅದೇ ಇದೆ. ಸೊ ಅದಕ್ಕೆ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಕೂಡ ಎಂಡ್ ಮಾಡೋಣ ಅಂತ ಬಂದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ, ಸಿ ಯು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.